ನಮಸ್ಕಾರ ಗುರು, ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಪಯಣ ಎಲ್ಲಿಗೆ ಗುರು. ಈಗ ಮುಂದಿನ ಪಂದ್ಯ ಬೆಂಗಳೂರು ಬುಲ್ಸ್ ಯಾರು ಆಡ್ತಾರೆ ಮತ್ತು ಎಲ್ಲಿ ಆಡ್ತಾರೆ, ಯಾವ ಸ್ಟೇಡಿಯಮಲ್ಲಿ ಆಡ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಆಲ್ರೆಡಿ ಅವರ ಸ್ಟೇಡಿಯಮ್ಗೆ ತಲುಪಾಗಿದೆ ಅಂತ ಹೇಳಬೇಕು, ಎಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ಬೇಕಾಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಲಾಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಬೆಂಗಾಳು ವಾರಿಸದ ಸೋತಿರ್ಬೋದು ಗುರು, ಆದರೆ ನೆಕ್ಸ್ಟ್ ಪಂದ್ಯ ಇರೋದು ಅದು ಕೂಡ ಆಲ್ರೆಡಿ ಒಂದು ಮ್ಯಾಚ್ ಗೆದ್ದಿದ್ದೀವಿ ಹೈದರಾಬಾದಲ್ಲಿ. ಅದು ಕೂಡ ಹೈದರಾಬಾದಲ್ಲಿ ನಡೆಯುತ್ತೆ ಅಂತ ಹೇಳಬೇಕು. ಯಾರು ಇರುತ್ತಪ್ಪ ಅಂದರೆ ತೆಲುಗು ರೈಡರ್ಸ್ ಇರುತ್ತೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಲ್ಸ್ ಆಲ್ರೆಡಿ ಒಂದು ಮ್ಯಾಚ್ನ ಪವನ್ ಶರತ್ ಕಟ್ ಹಾಕಿದ್ದೀವಿ ಅಂತ ಹೇಳಬೇಕು. ತೆಲುಗು ರೈಡರ್ಸ್ ತಂಡ ಕೂಡ ಅಷ್ಟೊಂದು ಫಾರ್ಮಲ್ಲಿಲ್ಲ ಗುರು ಅಂತ ಹೇಳಬೇಕು. ಅವರು ಕೂಡ ಬಾಟಮಲ್ಲಿ ಕೆಳಗಿದ್ದಾರೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಅವರಂಗೆ ಸೇಮ್ ಆಡ್ತಾ ಇದ್ದಾರೆ ಅಂತ ಹೇಳಬೇಕು. ಅವರು ಮ್ಯಾಚ್ಗಳು ಗೆಲ್ತಾರೆ, ಮ್ಯಾಚ್ಗಳು ಸ್ವಲ್ಪ ಮಟ್ಟಿಗೆ ಗೆದ್ದಿದ್ದೀವಿ ಅಂತ ಹೇಳಬೇಕು. ತಕ್ಕ ಮಟ್ಟಿಗೆ ಸ್ವಲ್ಪ ಖುಷಿ ನೀಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂತ ಹೇಳಬೇಕು. ಆದರೆ ನೆಕ್ಸ್ಟ್ ಬಂದಿರೋದು ಮತ್ತೊಮ್ಮೆ ಅವರಿಂದ ಗೆಲ್ಲಬೇಕು, ಟೇಬಲಲ್ಲಿ ಸಿಕ್ಸ್ಕೋಬೇಕು ಅಂದರೆ ಟಾಪ್ 6 ಇರಬೇಕು ಅಂತಾರೆ. ತೆಲುಗು ರೈಡರ್ಸ್ ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಆ ತಂಡ ಅಷ್ಟೊಂದು ಗೆಲ್ಲೋ ಫಾರ್ಮ್ ಇದೆ ಅಂತ ಹೇಳಬೇಕು. ಎಲ್ಲ ಮ್ಯಾಚ್ ಕೂಡ ಸೋತಿ ಬಂದಿದ್ದಾರೆ. ಆಲ್ರೆಡಿ ಒಂದು ಮ್ಯಾಚ್ನ ಗೆದ್ದಿದ್ದೀವಿ, ಇನ್ನೊಂದು ಮ್ಯಾಚ್ ಗೆದ್ದುಬಿಟ್ಟು ಮೇಕ್ ಹೋಗೋಣ ಟೇಬಲ್ ಅಂತ ಬೆಂಗಳೂರು ಬುಲ್ಸ್ ಯೋಚನೆ ಮಾಡಿ ಪವನ್ ಶರತ್ ಕಟ್ಟಾಗಬೇಕು ಮೇನ್ ಆಗಿ ಅಂತ ಹೇಳ್ತೀನಿ ಗುರು. ಹೊಸ ಸರ್ಜಿತ್ತು ಎಲ್ಲರೂ ಕೂಡ ಸೌರಭ್ ಅಮ್ಮನ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಕಟ್ಟಾಗಿದೆ ಅಂತ ಹೇಳ್ಬೇಕು. ಅವರು ಕೂಡ ಚೆನ್ನಾಗಿ ಆಟ ಆಡಿದ್ರು, ಸೂಪರ್ ಟೆನ್ ಕೂಡ ಮಾಡಿಕೊಟ್ರು. ಅವ್ರ ತಂಡ ಯಾರು ಸಪೋರ್ಟ್ ಮಾಡೋದಿಲ್ಲ, ಇದೊಂದೇ ನಮ್ಮ ಬೆಂಗಳೂರು ಬುಲ್ಸ್ಗೆ ಸೇರಿಸುತ್ತೆ ಅಂತ ಹೇಳ್ಬೇಕು. ಅವ್ರ ತಂಡ ಯಾರು ಕೂಡ ಚೆನ್ನಾಗಿ ಆಡೋದಿಲ್ಲ, ಆ ಕಾರಣಕ್ಕೆ ಆರಾಮಾಗಿ ಗೆಲ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ವಿರುದ್ಧ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇಂತ ಕಳ್ಸೋ ಕಮೆಂಟ್ ಮಾಡಿ. ನಿಮ್ಮ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ವಿರುದ್ಧ ಗೆಲ್ತಾರ ಇಲ್ವಾ ಅಂತ ಕಳ್ಸೋ ಕಮೆಂಟ್ ಮಾಡಿ. ಮತ್ತು ಸ್ಟಾರ್ಟಿಂಗ್ಸಲ್ಲಿ ನಿಮ್ಮ ಪ್ರಕಾರ ಯಾವ ಆಟಗಾರ ಇರಬೇಕು? ನನಗೇನೋ ಗುರು ವಿಕಾಸ್ ಕೊಂಡ ಕುಣಿಸ್ಬಿಟ್ಟು ಅಭಿಷೇಕ್ ಅವ್ರನ್ನ ಆಯ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ಗುರು. ನೀವೇಂತ ಕಳ್ಸೋ ಕಮೆಂಟ್ ಮಾಡಿ. ಸಿಗೋ ನೆಕ್ಸ್ಟ್ ಆಟ ಬಂದು ನಮಸ್ಕಾರ, ಜೈ ಬೆಂಗಳೂರು ಬುಲ್ಸ್. ಈ ಸಲ ನೆಕ್ಸ್ಟ್ 19 ತಾರೀಕಿದೆ ಅಂತ ಹೇಳಬೇಕು. ತೆಲುಗು ಟೈಟನ್ಸ್ ವಿರುದ್ಧ ಹೊಡೆದೇಬೇಕು. ನೀವೇಂತ ಕಳ್ಸೋ ಕಮೆಂಟ್ ಮಾಡಿ ಗುರು. ತೆಲುಗು ವಿರುದ್ಧ ಹೊಡಿತು ಅಂತಾರೆ, ಟಾಪ್ 6ಗೆ ಹೋಯ್ತೀವಿ, ಇಲ್ಲ ಅಂತಂದರೆ ಇನ್ನೂ ಕೂಡ ಕೆಳಗೆ ಬರ್ತೀವಿ ಅಂತ ಹೇಳ್ಬೇಕು. ಅವರು ಕೂಡ ಮೇಕೆ ಬರ್ತಾರೆ ಗುರು. ನೀವಂತ ಕಳ್ಸೋ ಕಮೆಂಟ್ ಮಾಡಿ. ಜೈ ಬೆಂಗಳೂರು ಬುಲ್ಸ್, ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ ಮತ್ತು ತೆಲುಗು ಹೊಡಿತೀವಿ.